ಪ್ರೀಟರ್ಮ್ ಡೆಲಿವರಿ ಅಂದರೆ ಏನು? ಈ ಪ್ರೀಟರ್ಮ್ ಡೆಲಿವರಿ ಯಾಕಾಗುತ್ತೆ? ಅದನ್ನು ನಾವು ತಡೆಗಟ್ಬೋದಾ? ಪ್ರೀಟರ್ಮ್ ಡೆಲಿವರಿ ಯಾರಲ್ಲಾಗುತ್ತೆ ಅಂದರೆ ರಿಸ್ಕ್ ಫ್ಯಾಕ್ಟರ್ಸು, ಸರ್ವೈಕಲ್ ಇನ್ಕಾಂಪಿಟೆನ್ಸ್ ಇಲ್ಲ ಶಾರ್ಟ್ ಸರ್ವಿಕ್ಸ್, ಯೂಟ್ರೈನ್ ಎಬ್ನಾರ್ಮ್ಯಾಲಿಟಿ ಅಂದರೆ ಬೈಕಾರ್ನೇಟ್ ಯೂಟ್ರಸ್. ಸೊ ಇಂಥವರಲ್ಲೂ ನಾವು ಪ್ರೀಟರ್ಮ್ ಡೆಲಿವರಿ ನೋಡ್ತೀವಿ. ರೆಸ್ಟ್ ಕೊಟ್ಟರೆ ತಾಯಂದ್ರಿಗೆ ಎಷ್ಟೋ ಪ್ರಾಬ್ಲಮ್ಸ್ನ ನಾವು ಸಾಲ್ವ್ ಮಾಡ್ಬೋದು. ನಾನು ನೋಡಿರೋದು ಯಾವ ಪ್ರೆಗ್ನೆನ್ಸಿ ನಾವು ರೆಸ್ಟ್ ಕೊಟ್ಟಿದ್ದೀವೋ ಅದು ತಾಯಿನೂ ಚೆನ್ನಾಗಿರ್ತಾರೆ, ಮಗುನೂ ಚೆನ್ನಾಗಿರುತ್ತೆ. ನಮಸ್ಕಾರ, ಡಾಕ್ಟರ್ ಬಾಸ್ ಚಾನೆಲ್ಗೆ ಸ್ವಾಗತ. ನಾನು ಡಾಕ್ಟರ್ ವಿದ್ಯಾ ಭಟ್, ಡೈರೆಕ್ಟರ್, ರಾಧಾಕೃಷ್ಣ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಆ್ಯಂಡ್ IVF ಸೆಂಟರ್. ಪ್ರೀಟರ್ಮ್ ಡೆಲಿವರಿ ತುಂಬ ನೋಡ್ತೀವಿ ಈ ನಡುವೆ. ಪ್ರೀಟರ್ಮ್ ಡೆಲಿವರಿ ಅಂದರೆ ಏನು? ಯಾವುದೇ ತಾಯಿ 28 ವಾರ ಆಗಿ 36 ವಾರದೊಳಗೆ ಡೆಲಿವರಿ ಆದರೆ ಅದಕ್ಕೆ ಪ್ರೀಟರ್ಮ್ ಡೆಲಿವರಿ ಅಂತ ಹೇಳಿ. ಈ ಪ್ರೀಟರ್ಮ್ ಡೆಲಿವರಿ ಯಾಕಾಗುತ್ತೆ? ಅದನ್ನು ನಾವು ತಡೆಗಟ್ಬೋದಾ? ಅಥವಾ ಅದಕ್ಕೆ ನಾವು ಆಗದಿರೇ ಇರೋಕ್ಕೆ ಏನು ಮುನ್ನೆಚ್ಚರಿಕೆ ವಹಿಸ್ಕೋಬೇಕು? ಸೊ ಇದನ್ನ ನಾವು ಹೇಗೆ ನೋಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ಹೇಳ್ತೀನಿ ಇವತ್ತು. ಪ್ರೀಟರ್ಮ್ ಡೆಲಿವರಿ ಯಾರಲ್ಲಾಗುತ್ತೆ ಅಂದರೆ ರಿಸ್ಕ್ ಫ್ಯಾಕ್ಟರ್ಸು. ಈಗ ಅನಟಾಮಿಕಲ್ ತಗೊಳ್ಳೋಣ. ಸರ್ವೈಕಲ್ ಇನ್ಕಾಂಪಿಟೆನ್ಸ್ ಇಲ್ಲ ಶಾರ್ಟ್ ಸರ್ವಿಕ್ಸ್ ಇದ್ದರೆ ಕೆಲವು ಸರಿ ಅಬಾರ್ಷನ್ ಆಗುತ್ತೆ, ಇನ್ನು ಕೆಲವೊಮ್ಮೆ ಪ್ರೀಟರ್ಮ್ ಡೆಲಿವರಿ ನೋಡ್ತೀವಿ. ಯೂಟ್ರೈನ್ ಎಬ್ನಾರ್ಮ್ಯಾಲಿಟಿ ಅಂದರೆ ಬೈಕಾರ್ನೇಟ್ ಯೂಟ್ರಸ್, 2 ಯೂಟ್ರಸ್ ಇರುತ್ತೆ ಅವ್ರಿಗೆ. ಸೊ ಇಂಥವರಲ್ಲೂ ನಾವು ಪ್ರೀಟರ್ಮ್ ಡೆಲಿವರಿ ನೋಡ್ತೀವಿ. ಕೆಲವೊಮ್ಮೆ ಯೂನಿಕಾರ್ನೇಟ್ ಯೂಟ್ರಸ್ ಒಂದು ಪಿಯರ್ ಶೇಪ್ಟಲ್ಲಿ ಇರುತ್ತೆ, 2 ಹಾರ್ಟ್ ಶೇಪ್ಟಲ್ಲಿ ಇರಲ್ಲ. ಸೊ ಇವರಲ್ಲೂ ನಾವು ಪ್ರೀಟರ್ಮ್ ಡೆಲಿವರಿ ನೋಡ್ತೀವಿ. ಸೊ ಈ ಥರ ನಾವು ಯೂಟ್ರೈನ್ ಅನಾಮಲಿ ಇದೆ ಅಂತ ಐಡೆಂಟಿಫೈ ಮಾಡಿದಾಗ ಆ ತಾಯಂದ್ರಿಗೆ ನಾವು ಬೆಡ್ ರೆಸ್ಟ್ ಹೇಳ್ತೀವಿ. ಸರ್ವೈಕಲ್ ಇನ್ಕಾಂಪಿಟೆನ್ಸ್ ಇದ್ರೂ ಬೆಡ್ ರೆಸ್ಟ್ ಹೇಳ್ತೀವಿ. ಪ್ರೆಗ್ನೆನ್ಸಿಲಿ ನಾನು ನೋಡಿರೋದು, ನಾವು ಸ್ಟಿಚ್ ಹಾಕ್ಬೋದು, ಏನೇ ಮಾಡ್ಬೋದು. ಈ 30 ವರ್ಷ ಎಕ್ಸ್ಪೀರಿಯನ್ಸಲ್ಲಿ ನಾವು ಯಾವುದೇ ಪ್ರಾಬ್ಲಮ್ ಆದರೂ ನಾನು ನೋಡಿರೋದು, ರೆಸ್ಟ್ ಕೊಟ್ಟರೆ ತಾಯಂದ್ರಿಗೆ ಎಷ್ಟೋ ಪ್ರಾಬ್ಲಮ್ಸ್ನ ನಾವು ಸಾಲ್ವ್ ಮಾಡ್ಬೋದು. ಇದು ನನ್ನ ಪ್ರೊಫೆಸರ್ ಕೂಡ ನನಗೆ ಹೇಳಿದರು. ಪ್ರೆಗ್ನೆನ್ಸಿಯಲ್ಲಿ ತಾಯಿಗೆ ರೆಸ್ಟ್ ಬೇಕಾಗುತ್ತೆ. ನಾವು ತೋಟಕ್ಕೆ ಹೋಗಿ ಕೆಲಸ ಮಾಡ್ತಿದ್ವಿ, ಹೊಲದಲ್ಲಿ ಕೆಲಸ ಮಾಡ್ತಿದ್ವಿ, ಅದು ಬೇರೆ. ಬಟ್ ಯಾವುದಾದ್ರು ಒಂದು ಪ್ರಾಬ್ಲಮ್ ಇದ್ದಾಗ ನಾವು ರೆಸ್ಟ್ ಕೊಡಬೇಕು ಅಂತ ನನ್ನ ಪ್ರೊಫೆಸರ್ ಕೂಡ ನನಗೆ ಹೇಳೋರು, ವಿದ್ಯಾ, ಅದು ರೆಸ್ಟ್ ಕೊಟ್ಟರೆ ಒಳ್ಳೆಯದಾಗತ್ತೆ ಅಂತ. ನನ್ನ ಈ 30 ವರ್ಷದಲ್ಲಿ ನಾನು ನೋಡಿರೋದು, ಯಾವ ಪ್ರೆಗ್ನೆನ್ಸಿ ನಾವು ರೆಸ್ಟ್ ಕೊಟ್ಟಿದ್ದೀವೋ ಅದು ತಾಯಿನೂ ಚೆನ್ನಾಗಿರ್ತಾರೆ, ಮಗುನೂ ಚೆನ್ನಾಗಿರುತ್ತೆ. ಯಾವ ಪ್ರೆಗ್ನೆನ್ಸಿ ಸ್ಟ್ರೆಸ್ಫುಲ್ಲು, ಪಾಪ ಕೆಲಸ ಮಾಡಿಕೊಂಡು ಏನೋ ಹಲವಾರು ಕಾರಣಗಳಿಂದ ಅವರು ಏನೇನೋ ಒಂದು ಅನುಭವಿಸ್ತಾ ಇರ್ತಾರೆ, ನಮಗೆ ಅದು ಕೆಲವೊಂದು ಸರಿ ಅವ್ರ ಗಮನಕ್ಕೂ ತಂದಿರಲ್ಲ, ಅವ್ರಿಗೆ ನಾವು ಈ ಥರ ಪ್ರೀಟರ್ಮು ಎಲ್ಲ ನೋಡ್ತೀವಿ. ಸೊ ಒಂದು ಎನಟಾಮಿಕಲ್ ಅಂದರೆ ಯೂಟ್ರೈನ್ ಡಿಫೆಕ್ಟು, ಇನ್ನೊಂದು ಇನ್ಫೆಕ್ಷನ್ಸ್ ಇದ್ದಾಗ ಕೂಡ ನಾವು ಪ್ರೀಟರ್ಮ್ ಡೆಲಿವರಿ ನೋಡ್ತೀವಿ. ಪ್ರೀವಿಯಸ್ ಪ್ರೀಟರ್ಮ್ ಇದ್ದರೆ ನಾವು ಈ ಸರಿ ಏನು ಮಾಡ್ತೀವಿ ಅಂದರೆ ವಜೈನಲ್ ಸ್ವ್ಯಾಬು ಇಲ್ಲ ಯೂರಿನ್ ಇನ್ಫೆಕ್ಷನ್ ಇದೆಯಾ ಅಂತ ನೋಡ್ತೀವಿ. ಸೊ ಅದನ್ನು ಸೂಕ್ತವಾಗಿ ನಾವು ಟ್ರೀಟ್ ಮಾಡಿದ್ರೆ ಪ್ರೀಟರ್ಮ್ ಡೆಲಿವರಿನ ತಡೆಗಟ್ಬೋದು ಇವರಲ್ಲಿ. ಇನ್ನು ಎನಿಮಿಯಾ, ನನ್ನ ಪೇಷಂಟ್ಸ್ ಹತ್ರ ಯಾವಾಗಲೂ ಹೇಳೋದು ಒಂದು, ಎನಿಮಿಕ್ ಆಗಬೇಡಿ. ನಿಮ್ಮ ಹಿಮೋಗ್ಲೋಬಿನ್ 11 ಇರಲೇಬೇಕು. ಈವನ್ 10.8 ಇದ್ದರೂ ಕೂಡ ನಾನು ಅದನ್ನು ಕರೆಕ್ಷನ್ ಮಾಡ್ತೀನಿ. ಯಾಕೆ ಅಂದರೆ ಮಗುಗೆ ಒಳ್ಳೆ ಹಿಮೋಗ್ಲೋಬಿನ್ ಇರೋದು ಮುಖ್ಯ. ಯಾಕೆ ಅಂದರೆ ಆ ಪ್ರತಿ RBCಯಲ್ಲಿ ಹಿಮೋಗ್ಲೋಬಿನ್ ಕ್ಯಾರಿಂಗ್ ಕೆಪಾಸಿಟಿ ಇರುತ್ತೆ. ಅದು ಪ್ರತಿಯೊಂದು ಸೆಲ್ ಡೆವಲಪ್ಮೆಂಟ್ಗೂ ಹೆಲ್ಪ್ ಆಗುತ್ತೆ, ಜೊತೆಗೆ ಬ್ರೈನ್ ಡೆವಲಪ್ಮೆಂಟ್ಗೂ ಹೆಲ್ಪ್ ಆಗುತ್ತೆ. ತಾಯಂದ್ರಿಗೆ ಎನಿಮಿಯಾ ಇದ್ದರೆ ಅದು ಪ್ರಿಮೆಚೂರ್ ಕಾಂಟ್ರಾಕ್ಷನ್ಸ್ ಬರುತ್ತೆ, ಆಮೇಲೆ ಪ್ರೀಟರ್ಮ್ ಡೆಲಿವರಿ ಆಗುತ್ತೆ. ಫೋಲಿಕ್ ಆ್ಯಸಿಡ್ ಡಿಫಿಷಿಯನ್ಸಿ ಇದ್ದರೂ ಕೂಡ ನಾವು ಪ್ರೀಟರ್ಮ್ ಡೆಲಿವರಿ, ಥೈರಾಯ್ಡ್ ಪ್ರಾಬ್ಲಮ್ ಇದ್ದರೂ ಪ್ರೀಟರ್ಮ್ ಡೆಲಿವರಿ ನೋಡಿದ್ದೀವಿ. ಇನ್ನೂ ಫೋರ್ಸ್ಫುಲಿ ನಾವು ಡೆಲಿವರಿ ಮಾಡಬೇಕು. PIH, ಪ್ರೆಗ್ನೆನ್ಸಿ ಇಂಡ್ಯೂಸ್ಡ್ ಹೈಪರ್ಟೆನ್ಷನ್, ತುಂಬ ಕಾಂಪ್ಲಿಕೇಟೆಡ್ ಸಿಚುವೇಶನ್ ಇದು. ಎಷ್ಟು ಜನ ತಾಯಂದ್ರಿಗೆ BP ಜಾಸ್ತಿ ಆಗಿ ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಒದ್ದಾಡಿಬಿಟ್ಟು ಕೊನೆಗೆ ಅವ್ರಿಗೆ ಜಾಂಡಿಸ್ ಆಗಿ, ಹೆಲ್ಪ್ ಸಿಂಡ್ರೋಮ್ ಅಂತ ಹೇಳ್ತೀವಿ, ಅದಾಗಿ, ಇಲ್ಲ ಎಮಿನೆಂಟ್ ಎಕ್ಲಾಂಪ್ಸಿಯಾ, ಫಿಟ್ಸ್ ಬರೋ ಥರ ಪ್ರಾಬ್ಲಮ್ಸ್ ಆಗಿ, ಇದೆಲ್ಲ ಆದಾಗ ನಾವು ಅವ್ರಿಗೆ ಫೋರ್ಸ್ಫುಲಿ ಡೆಲಿವರ್ ಮಾಡಿ ಆ ಬೇಬಿನ ನಾವು NICUಗೆ ಕಳಿಸ್ಬೇಕಾಗತ್ತೆ. ಸೊ ಈ ಥರ ಒಂದು ಸಿಚುವೇಶನ್ನು ಬರುತ್ತೆ. ಮತ್ತು ಡಯಾಬಿಟಿಸ್ ಇದ್ದರೆ, ಅನ್ಕಂಟ್ರೋಲ್ಡ್ ಡಯಾಬಿಟಿಸ್ ಇದ್ದರೆ ಒಳಗಡೆನೇ ಮಗು ಹೋಗ್ಬೋದು. ಇನ್ನೊಂದು ಪ್ರೀಟರ್ಮ್ ಲೀಕ್ ಆಗಿ ಪ್ರೀಟರ್ಮ್ ಡೆಲಿವರಿ ಆಗ್ಬೋದು. ಸೊ ಯಾವುದೇ ಪ್ರೆಗ್ನೆನ್ಸಿಲಿ ನಾವು ಕಾಂಪ್ಲಿಕೇಶನ್ಸ್ ನೋಡಿದಾಗ ಅದರಲ್ಲಿ ನಾವು ಪ್ರೀಟರ್ಮ್ ಡೆಲಿವರಿ ನೋಡ್ತೀವಿ. ಈ ಪ್ರೀಟರ್ಮ್ ಡೆಲಿವರಿ ತಡೆಗಟ್ಟೋದ್ರ ಬಗ್ಗೆ ನೋಡೋಣ. ಯೂಟ್ರೈನ್ ರಿಲ್ಯಾಕ್ಸೆನ್ಸ್ ಕೊಟ್ಬಿಟ್ಟು, ಫುಟ್ ಆ್ಯಂಡ್ ಎಲಿವೇಶನ್ ಕೊಟ್ಟು, ಬೇಕಾದರೆ ಸ್ಟಿಚ್ ಹಾಕಿ ಪ್ರೀಟರ್ಮ್ ಡೆಲಿವರಿನ ತಡೆಗಟ್ಟಬೇಕು. ನಾನು ತುಂಬ ಪ್ರೀಟರ್ಮ್ ಡೆಲಿವರೀಸ್ನ
ಟರ್ಮ್ ತನಕ ಎಳೆದು ಬೆಡ್ ರೆಸ್ಟ್ ಕೊಟ್ಟು ಫುಟ್ ಆ್ಯಂಡ್ ಎಲಿವೇಶನ್ ಕೊಟ್ಟು ಎಷ್ಟೋ ಮಗುನ ಅನ್ನೆಸೆಸರಿ NICU ಅಡ್ಮಿಷನ್ಸ್ನ ಪ್ರಿವೆಂಟ್ ಮಾಡಿದ್ದೀವಿ ನಮ್ಮ ಸೆಂಟ್ರಲ್ಲಿ. ಬೇಸಿಕಲಿ ಇದು ರೆಸ್ಟ್ ಆ್ಯಂಡ್ ರೆಸ್ಟ್. ಸೊ ರೆಸ್ಟ್ ನಾವು ತಾಯಿಗೆ ಕೊಟ್ಟಷ್ಟು, ಬೆಡ್ ಮೇಲೆ ಹಾರಿಜಾಂಟಲ್ ಆಗಿ ಮಲಗಿಸಿದಷ್ಟು ಅವ್ರಿಗೆ ಪ್ರಾಬ್ಲಮ್ಸ್ನ ಕಾಂಪ್ಲಿಕೇಶನ್ಸ್ನ ನಾವು ತಡೆಗಟ್ಬೋದು. ಇನ್ನು ಕೆಲವೊಮ್ಮೆ ಬೇರೆ ದಾರಿನೇ ಇಲ್ಲ, ಡೆಲಿವರ್ ಮಾಡಬೇಕಾಗತ್ತೆ 30 ವೀಕ್ಸ್ 31 ವೀಕ್ಸ್ 28+ ವೀಕ್ಸ್. 28 ಮುಂಚೆ ಡೆಲಿವರಿ ಆದರೆ ಬ್ರೈನ್ ಗ್ರೋತೇ ಆಗಿರಲ್ಲ, ಸೊ ಔಟ್ಕಮ್ ಗೊತ್ತಿಲ್ಲ. ಬಟ್ 28+ 30 ವೀಕ್ಸ್ ಪ್ಲಸ್ ಆದರೆ ಬೇಬಿ ಔಟ್ಕಮ್ ಚೆನ್ನಾಗಿರುತ್ತೆ. ಸೊ 30+ ವೀಕ್ಸಲ್ಲಿ ಡೆಲಿವರಿ ಆದಾಗ ಅಬ್ಸಲ್ಯೂಟ್ NICU ಕೇರ್, ಒಳ್ಳೆ NICU ಬೇಕಾಗುತ್ತೆ. NICU ನ್ಯೂನೇಟಾಲಜಿಸ್ಟ್ ಎಷ್ಟು ಚೆನ್ನಾಗಿದ್ದಾರೋ, ಅಲ್ಲಿ ಸ್ಟಾಫ್ ಎಷ್ಟು ಚೆನ್ನಾಗಿದ್ದಾರೋ ಅಷ್ಟು ಚೆನ್ನಾಗಿ ನಮ್ಮ ಬೇಬಿ ಔಟ್ಕಮ್ ಬರುತ್ತೆ. ಸೊ ಒಳ್ಳೆ NICU ಅಲ್ಲಿ ನಾವು ಬೇಬಿನ ಬೆಳೆಸೋದು ಮುಖ್ಯ. ಅದ್ರ ಜೊತೆಗೆ ಕಣ್ ಪ್ರಾಬ್ಲಮ್ ಬರ್ಬೋದು, ಕಂಜನೈಟಲ್ ಹರ್ನಿಯಾಸ್ ಬರ್ಬೋದು, ಆಮೇಲೆ ಇನ್ಫೆಕ್ಷನ್ಸ್ ಆಗ್ಬೋದು, ಇಂಟ್ರಾವೆಂಟ್ರಿಕ್ಯುಲರ್ ಹೆಮರೇಜ್ ಆಗ್ಬೋದು. ಇದೆಲ್ಲ ಕಾಂಪ್ಲಿಕೇಶನ್ಸ್ ನಾವು ಪ್ರೀಟರ್ಮ್ ಅಲ್ಲಿ ನೋಡ್ತೀವಿ. ಇದೆಲ್ಲರನ್ನೂ ದಾಟಿ ಆ ಮಗು ಒಂದು 35-36 ವಾರದಷ್ಟು ಬೆಳೆದಾಗ ಅದು ತಾಯಿ ಹತ್ರ ಬರುತ್ತೆ. ತಾಯಿ ಹತ್ರ ಬಂದಮೇಲೆ ಅದಕ್ಕೆ ಹಾಲು ಉಣಿಸಿ, ಅದಕ್ಕೆ ಪ್ರೀಟರ್ಮ್ ಡೆಲಿವರಿ ಆದಾಗ ಆ ಮಗು ಮನೆಗೆ ಬಂದಮೇಲೆ ಜಾಸ್ತಿ ಜನರನ್ನ ಅದ್ರ ಹತ್ರ ಬಿಡಬಾರ್ದು. ಎಲ್ಲರೂ ಬಂದು ಅದಕ್ಕೆ ಮುದ್ದು ಕೊಡೋದು, ಮುದ್ದು ಮಾಡೋದು ಎಲ್ಲ ಮಾಡಲೇಬಾರ್ದು. ತಾಯಿ ಮತ್ತು ಒಂದು ಅಟೆಂಡರ್ ಅದನ್ನು ನೋಡ್ಕೋಬೇಕು. ಯಾಕೆಂದರೆ ಅದಕ್ಕೆ ಇಮ್ಯುನಿಟಿ ಬೂಸ್ಟಪ್ ಆಗಿ ಅದು ನಾರ್ಮಲ್ಗೆ ಬರೋಕ್ಕೆ ಮತ್ತೆ ಒಂದು 2 to 3 ಮಂತ್ಸ್ ಬೇಕಾಗುತ್ತೆ. ಆವಾಗ ಆ ಗ್ರೋತ್ಗೆ ನಾವು ಕ್ಯಾಚಪ್ ಗ್ರೋತ್ ಅಂತ ಹೇಳ್ತೀವಿ. ಒಂದು ಸರಿ ಅದು ಅದರ ಏಜ್ ಸಮಾನ ತೂಕ ಬಂದು ಆ ಮೈಲ್ ಸ್ಟೋನ್ಸ್ ಬಂದ ಮೇಲೆ ದೆನ್ ಅದು ನಾರ್ಮಲ್ ಗ್ರೋತ್ ಥರ ಆಗುತ್ತೆ. ಸೊ ಪ್ರೀಟರ್ಮ್ ಡೆಲಿವರಿಗಿಂತನೂ ಪ್ರೀಟರ್ಮ್ ಪ್ರಿವೆನ್ಷನ್ ತುಂಬ ಮುಖ್ಯ. ಸೊ ಆದಷ್ಟು ನಾವು ಪ್ರೀಟರ್ಮ್ ಡೆಲಿವರಿನ ನಾವು ಪ್ರಿವೆಂಟ್ ಮಾಡಬೇಕಾಗುತ್ತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.